ಬೆಂಗಳೂರಲ್ಲಿ ರಿಪಬ್ಲಿಕ್ ಡೇ ವೈಭವದಲ್ಲಿ ಮುಳುಗೇಳ್ತು. ತ್ರಿವರ್ಣ ಧ್ವಜಾರೋಹಣ ನೆರವೇರಿಸಿದ ರಾಜ್ಯಪಾಲರು ಪೂರ್ಣ ಭಾಷಣವನ್ನ ಓದಿ ಸರ್ಕಾರದ ಸಾಧನೆ ಬಣ್ಣಿಸಿದ್ರು. ಗ್ಯಾರಂಟಿಗಳಿಂದ ಕುಟುಂಬಗಳ ಆರ್ಥಿಕ ಸಬಲೀಕರಣ ಆಗ್ತಾ ಇದೆ ಅಂತ ಹೇಳಿದ್ರು. ಇನ್ನು ಮಕ್ಕಳ ಕಾರ್ಯಕ್ರಮಗಳು ಗ್ರಾಮೀಣ ಸೊಗಡನ್ನ ಸೃಷ್ಟಿಸಿತು. ಮನ್ರೇಗಾ ವಾರ್ಗೆ ಕಾಂಗ್ರೆಸ್ ಕರೆ ಕೊಟ್ಟಿದೆ. ನಾಳೆ ಫ್ರೀಡಂ ಪಾರ್ಕ್ನಿಂದ ಲೋಕಭವನ ಚಲೋ ಹಮ್ಮಿಕೊಂಡಿದೆ. ಇದಕ್ಕೆ ಬಿಜೆಪಿ ಕೌಂಟರ್ ಪ್ರೊಟೆಸ್ಟ್ ಮೂಲಕ ಟಕ್ಕರ್ ಕೊಡ್ತಾ ಇದೆ. ಈ ಇಬ್ಬರ ನಡುವೆ ಎಚ್ಡಿಕೆ 2028ಕ್ಕೆ ತಾಲೀಮನ್ನ ಆರಂಭ ಮಾಡಿದ್ದು, ಕಮಲ ಮೌನ ಜಾರಿದ್ರೆ ಹಸ್ತಕ್ಕೂ ಟೆನ್ಷನ್ ಶುರುವಾಗಿದೆ. 3 ರಾಜ್ಯಗಳ ಕಗ್ಗಾಡಿನ ಗಡಿಯಲ್ಲಿ 2 ಲೋಡ್ ಗಾಡಿಗಳಿಂದ 400 ಕೋಟಿ ಲೂಟಿಯಾಗಿದೆ. ಎಕ್ಸ್ಚೇಂಜ್ಗಾಗಿ ಕುದುರಿದ್ದಂತಹ ಡೀಲ್ ಹಣ ಅನ್ನೋದು ಗೊತ್ತಾಗ್ತಾ ಇದೆ. ಆಡಿಯೋ ಸಂಭಾಷಣೆಯಿಂದ ಗುಜರಾತ್ ಲಿಂಕ್ ಬೆಸ್ತಿದೆ. ಪರಮೇಶ್ವರ್ಗೆ ಹಲವು ಗೊಂದಲ ಕಾಣಿಸ್ತಾ ಇದ್ದು ತನಿಖೆಯ ಅಪ್ಡೇಟ್ ಕೊಟ್ಟಿದ್ದಾರೆ. ಎಲ್ಲಿ ಹೋಗೋಕ್ ಸಾಧ್ಯ? ಪೌರಾಯುಕ್ತಿಗೆ ಬೆದರಿಕೆಯೊಡ್ಡಿ 10 ದಿನಗಳಿಂದ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದಂತಹ ರಾಜೀವ್ ಗೌಡ ಗಡಿಯಲ್ಲಿ ಲಾಕ್ ಆಗಿದ್ದಾನೆ. ಮಂಗಳೂರಲ್ಲಿ ಕಾರ್ ಬಿಟ್ಟು ತೆರಳಿದ್ದಂತಹ ಧಮ್ಕಿ ವೀರ ಕೇರಳದ ಸರಹದ್ದಿನಲ್ಲಿ ಸೆರೆಯಾಗಿದ್ದಾನೆ. ನಾಳೆ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.